ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಕಚೇರಿಯಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ತೀರ್ಥಹಳ್ಳಿಯಲ್ಲಿದೆ ಕಿಮ್ಮನೆ ರತ್ನಾಕರ್ ಅವರ ಕಚೇರಿ. ಅಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಶಾರಿ ಕೇಸ್ ಸಂಬಂಧ ಕಿಮ್ಮನೆ ಕಚೇರಿ ಮೇಲೆ ಇಡಿ ದಾಳಿ ಆಗಿರಬಹುದು ಅನ್ನೋ ಚರ್ಚೆಗಳು ನಡೀತಾ ಇದೆ. ಶಾರಿ ಕೇಸ್ಗೆ ಉಡುಪಿ ಕಾಂಗ್ರೆಸ್ ಮುಖಂಡನ ಮಗನ ನಂಟಿದೆ ಅಂತ ಹೇಳಿ ಅಲ್ಲೂ ಕೂಡ ದಾಳಿ ಆಗಿತ್ತು. ಪರಿಶೀಲನೆ ಎಲ್ಲ ನಡೀತಾ ಇದೆ. ಆ ಬಗ್ಗೆ ತನಿಖೆನೂ ಕೂಡ ಆಗ್ತಾ ಇದೆ. ಈಗ ತೀರ್ಥಹಳ್ಳಿ ಕಾಂಗ್ರೆಸ್ ಮುಖಂಡರ ನಂಟು ಇದೆಯಾ? ಹಲವು ಅನುಮಾನಗಳಿಗೆ ಕಾರಣ ಆಗಿದೆ ಇಡಿ ಅಧಿಕಾರಿಗಳ ಈ ದಾಳಿ. ಸದ್ಯಕ್ಕೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹಲವಾರು ದಾಖಲೆಗಳನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ತೀರ್ಥಹಳ್ಳಿಯಲ್ಲಿರುವಂತಹ ಕಿಮ್ಮನೆ ರತ್ನಾಕರ್ ಕಚೇರಿ ಮೇಲೆ ಈ ದಾಳಿ ಆಗಿರೋದು. ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಇತ್ತೀಚೆಗೆ ನಾವು ಗಮನಿಸಿದ್ವಿ, ಉಡುಪಿಯಲ್ಲಿ ಈ ಶಾರಿ ಕೇಸ್ ಸಂಬಂಧ ಅಲ್ಲಿನ ಕಾಂಗ್ರೆಸ್ ಮುಖಂಡನ ಮಗನ ನಂಟಿರಬಹುದು ಅಂತ ಆತನನ್ನು ಅರೆಸ್ಟ್ ಮಾಡಲಾಗಿತ್ತು, ವಿಚಾರಣೆಗೆ ಒಳಪಡಿಸಲಾಗಿದೆ. ಆ ಬೆನ್ನಲ್ಲೇ ಈಗ ತೀರ್ಥಹಳ್ಳಿಯಲ್ಲೂ ಕೂಡ ಈಗ ಕಾಂಗ್ರೆಸ್ ಮುಖಂಡರ ನಂಟು ಈ ಕೇಸ್ ಇರಬಹುದು ಅನ್ನೋ ಸಂಶಯದ ಹಿನ್ನೆಲೆಯಲ್ಲಿ ಈಗ ತೀರ್ಥಹಳ್ಳಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಕಿಮ್ಮನೆ ರತ್ನಾಕರ್ ಕಚೇರಿ ಮೇಲೆ ದಾಳಿ ಆಗಿದೆ. ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಇದೇ ತೀರ್ಥಹಳ್ಳಿಯಲ್ಲಿ ಶಾರಿಕ್ ಅಜ್ಜಿ ಮನೆಯಲ್ಲೂ ಕೂಡ ಶೋಧವನ್ನ ನಡೆಸಿದ್ದಾರೆ. ಶಂಕಿತ ಉಗ್ರ ಶಾರಿಕ್ ಅಜ್ಜಿ ಮನೆಯಲ್ಲೂ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮಾಡಿದ್ದಾರೆ. ಈಗ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಕೇಸ್ನ ಆರೋಪಿ ಶಾರಿಕ್, ಆತನ ಅಜ್ಜಿ ಮನೆ ಇರೋದು ತೀರ್ಥಹಳ್ಳಿಯಲ್ಲಿ. ಶಾರಿಕ್ ಕುಟುಂಬಕ್ಕೆ ಇರೋದು ಕಾಂಗ್ರೆಸ್ ಪಕ್ಷದ ನಂಟು. ಸೊ ಇದೇ ನಂಟಿನ ಆಧಾರದಲ್ಲಿ ಶಾರಿಕ್ ಅಜ್ಜಿ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಅಲ್ಲೂ ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ಜೊತೆಗೆ ತೀರ್ಥಹಳ್ಳಿಯಲ್ಲಿರುವಂತಹ ಕಾಂಗ್ರೆಸ್ ಮುಖಂಡರು, ಪ್ರಮುಖವಾಗಿ ಕಿಮ್ಮನೆ ರತ್ನಾಕರ್ ಅವ್ರ ಕಚೇರಿ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಶಾರಿಕ್ ಕುಟುಂಬಕ್ಕೆ ಕಾಂಗ್ರೆಸ್ ಪಕ್ಷದವರ, ಕಾಂಗ್ರೆಸ್ ನಾಯಕರ ನಂಟಿದೆ ಅಂತ ಹೇಳಿ. ಈಗ ಶಾರಿಕ್ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಕೇಸ್ನ ಆರೋಪಿ, ಆ ಬಗ್ಗೆ ತನಿಖೆ ನಡೀತಾ ಇದೆ. ಇನ್ನು ಆತನಿಗೆ ನಂಟಿರುವಂತ ಎಲ್ಲಾ ಜಾಗದಲ್ಲೂ ಕೂಡ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈಗ ಉಡುಪಿ ಕಾಂಗ್ರೆಸ್ ಮುಖಂಡನ ಮಗನ ಜೊತೆ ಈತನಿಗೆ ನಂಟಿತ್ತು ಅಂತ ಹೇಳಿ ಆತನನ್ನು ತಮ್ಮ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ತೀರ್ಥಹಳ್ಳಿಯಲ್ಲಿ ಈತನ ಅಜ್ಜಿ ಮನೆ ಇರೋದ್ರಿಂದ, ಅಜ್ಜಿ ಮನೆಯ ಸಂಪರ್ಕದಲ್ಲಿ ಮತ್ತೆ ಅವ್ರ ನಂಟನ್ನ ಹೊಂದಿರೋದು ಕಾಂಗ್ರೆಸ್ ಮುಖಂಡರ ಜೊತೆ ಆಗಿರೋದ್ರಿಂದ ಸೊ ಎಲ್ಲ ಕಡೆ ಮತ್ತೆ ಎಲ್ಲ ಆಯಾಮಗಳಲ್ಲಿ ಈ ನಿಟ್ಟಲ್ಲಿ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿರುವಂತಹ ಕಿಮ್ಮನೆ ರತ್ನಾಕರ್ ಅವರ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಒಂದಿಷ್ಟು ದಾಖಲೆ ಪತ್ರಗಳನ್ನ ಪಡ್ಕೊಂಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ತದನಂತರ ನೋಡೋಣ ಏನೆಲ್ಲ ಅಧಿಕಾರಿಗಳಿಂದ ಅಥವಾ ಕಿಮ್ಮನೆ ರತ್ನಾಕರ್ ಅವರೇ ಮಾಹಿತಿಯನ್ನ ಕೊಡ್ತಾರೆ ಈ ವಿಷಯವಾಗಿ ಅಂತ. ಬಟ್ ಮೇಲ್ನೋಟಕ್ಕೆ ಗೊತ್ತಾಗ್ತಿರೋ ವಿಷಯ, ಶಾರಿಕ್ ಕೇಸ್ ಸಂಬಂಧ ತೀರ್ಥಹಳ್ಳಿ ಕಾಂಗ್ರೆಸ್ ಮುಖಂಡರ ನಂಟು ಇದೆಯಾ? ಯಾಕಂದ್ರೆ ತೀರ್ಥಹಳ್ಳಿಯಲ್ಲಿ ಶಾರಿಕ್ ಅಜ್ಜಿ ಮನೆ ಇದೆ. ಕುಟುಂಬಸ್ಥರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆ ನಂಟನ್ನ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರೆಲ್ಲರೂ ಅವ್ರಿಗೆ ಪರಿಚಯ ಇರೋದ್ರಿಂದ, ಒಡನಾಟವನ್ನ ಇಟ್ಕೊಂಡಿರೋದ್ರಿಂದ ಇದೇ ಆಧಾರದ ಮೇಲೆನೆ ಶಾರಿಕ್ ಅಜ್ಜಿ ಮನೆ ಮೇಲೆ ರೇಡ್ ಆಗಿದೆ. ಜೊತೆಗೆ ಕಿಮ್ಮನೆ ರತ್ನಾಕರ್ ಅವರ ಕಚೇರಿ ಮೇಲೂ ಕೂಡ ರೇಡ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಿಮ್ಮನೆ ರತ್ನಾಕರ್ ಅವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ದವರು. ಬೇಸಿಕ್ಲಿ ಅವರು ಕಾನೂನು ಪದವೀಧರ, ಜೊತೆಗೆ ವೃತ್ತಿಪರ ವಕೀಲ ಕೂಡ ಆಗಿದ್ರು. ಅದಾದ್ಮೇಲೆ ರಾಜಕೀಯಕ್ಕೆ ಧುಮುಕಿದಂತ ವ್ಯಕ್ತಿ. ಸೊ ಇವರಿಗೆ ಈಗ ಶಾರಿಕ್ ಕುಟುಂಬಸ್ಥರ ನಂಟಿರಬಹುದು ಅನ್ನೋ ಸಂಶಯದ ಆಧಾರದ ಮೇಲೆ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರೋದು, ಪರಿಶೀಲನೆಯನ್ನ ಮಾಡ್ತಾ ಇರೋದು. ಮತ್ತೆ ಶಾರಿಕ್ ಸಂಬಂಧಪಟ್ಟಂತ ಎಲ್ಲ ಕಡೆನೂ ಕೂಡ ಈಗ ದಾಳಿ ನಡೀತಾ ಇದೆ. ಇದೇ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆ ಮಾಜಿ ಸಚಿವರಾಗಿರುವಂತಹ ಕಿಮ್ಮನೆ ರತ್ನಾಕರ್ ಅವರೇ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿಮ್ಮನೆ ರತ್ನಾಕರ್ ಅವರೇ, ಈಗ ನಿಮ್ ಕಚೇರಿ ಮೇಲೆ ದಾಳಿ ಆಗಿದೆ, ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಯಾವ ಕಾರಣಕ್ಕೋಸ್ಕರ ಮತ್ ದಾಳಿ ಮುಗ್ದಿದ್ಯಾ, ಇನ್ನು ಕಂಟಿನ್ಯೂ ಆಗಿದ್ಯಾ? ಇಡಿ ಅವ್ರು ಬಂದು ನನ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ.
ನಮ್ಮ ನಮ್ಮ ಆರ್ಥಿಕ ದುಸ್ಥಿತಿಯನ್ನು ನೋಡಿ ಹಾ ಇಡಿಯವರು ಮನೆಗೆ ಬಂದಿಲ್ಲ, ಮನೆಗೆ ಯಾರು ಬಂದಿಲ್ಲ. ಆಫೀಸ್ಗೆ ಅದೇ ಅದೇ ಪಕ್ಷದ ಕಚೇರಿ ಏನಿದೆ, ಪಕ್ಷದ ಕಚೇರಿಯಲ್ಲಿ 8 ವರ್ಷಕ್ಕೆ ನಾವು ಲೀಸ್ ತಗೊಂಡಿದೀವಿ. ಹಾ ಜೂನ್ 30ರವರೆಗೆ ನಮ್ಗೆ ಅವ್ರು ಕೊಡ್ಬೇಕು. ಯಾವುದು ನಾವು ಬೇರೆ ಪಕ್ಷದ ಕಚೇರಿಯನ್ನು ಕಟ್ಕೊಂಡಿದೀವಿ. ಈಗ 10 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀವಿ ಅವರಿಗೆ, ರಿಜಿಸ್ಟರ್ಡ್ ಅಗ್ರಿಮೆಂಟ್ ಅದು. ಆ ಓನರ್ ಈಗ ಸತ್ತೋಗಿದ್ದಾನೆ. ಆ ಓನರ್ ಮೇಲೆ ಏನೋ ಅಲಿಗೇಷನ್ಸ್ ಇದೆ. ಇನ್ವೆಸ್ಟಿಗೇಷನ್ ಅವರು, ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅವರು ಬಂದು ಮಾಹಿತಿ ಪಡ್ಕೊತಿದ್ದಾರೆ ಅಷ್ಟೇ. ನಥಿಂಗ್ ಟು ಡೂ ವಿತ್ ದಿ ಇಡಿ. ಇಟ್ ಈಸ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಅಥಾರಿಟಿ ಅವರು ಆ ಕ್ರಿಮಿನಲ್ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಬಂದಿದ್ದಾರೆ. ಲೀಸ್ ಡೀಡ್ ಕಾಪಿ ಕೇಳಿದ್ದಾರೆ, ಕೊಡ್ತಾ ಇದೀವಿ. ಇಡಿ ಅಲ್ಲ ಅಂತ ನೀವೇ ಕನ್ಫರ್ಮೇಶನ್ ಅನ್ನ ಕೊಡ್ತಾ ಇದ್ದೀರಾ? ಸೊ ನಮಗೆ ಸಿಕ್ಕಿದ ಇನ್ಫಾರ್ಮೇಶನ್ ನಾನು ಹೇಳ್ಬಿಡ್ತೀನಿ ಕಿಮ್ಮನೆ ರತ್ನಾಕರ್ ಅವರೇ. ಈಗ ಶಾರಿಕ್ ಕೇಸ್ ಸಂಬಂಧ ಅವ್ರ ಅಜ್ಜಿ ಮನೆ ಇರೋದು ತೀರ್ಥಹಳ್ಳಿಲಿ. ಸೊ ತೀರ್ಥಹಳ್ಳಿಯಲ್ಲಿ ಅವ್ರ ಒಡನಾಟ ಇರೋದು ಕಾಂಗ್ರೆಸ್ ಮುಖಂಡರ ಜೊತೆ. ಆ ಹಿನ್ನೆಲೆಯಲ್ಲಿ ಈಗ ಇಡಿ ಅಧಿಕಾರಿಗಳಲ್ಲಿ ಬಂದಿದ್ರು, ದಾಳಿ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ನಮಗೆ ಸಿಕ್ತು. ನೋಡಿ, ಅವೆಲ್ಲವೂ ಸುಳ್ಳು. ಒಂದು 7.5 ವರ್ಷದ ಹಿಂದೆ ನಮ್ಮ ಪಕ್ಷದ ಕಚೇರಿಯನ್ನ 10 ಲಕ್ಷ ರೂಪಾಯಿ ಹಣ ಕೊಟ್ಬಿಟ್ಟು ನಮ್ಮ ಅಣ್ಣನ ಮಗ ಅವರು ಲೀಸ್ ಡೀಡ್ ಅನ್ನ ಬರ್ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ಬ್ಯಾಂಕ್ ಅಕೌಂಟಿಗೆ 1000 ರೂಪಾಯಿ ಅವ್ರಿಗೆ ಕಟ್ತಾ ಇದೀವಿ. 10 ಲಕ್ಷ ರೂಪಾಯಿ ಅವ್ರ ಹತ್ರ ಹಣ ಇದೆ ಪಕ್ಷದ ಪರವಾಗಿ. ಜೂನ್ 30ರವರೆಗೆ ಅಗ್ರಿಮೆಂಟ್ ಇದೆ. ನಮಗಿರೋದು ಏನಿದ್ರು ಮಾಲೀಕರು ಮತ್ತು ಬಾಡಿಗೆದಾರರ ಸಂಬಂಧ, ಬೇರೆ ಏನು ಸಂಬಂಧ ಇಲ್ಲ. ನೀವು ಹೇಳೋ ಪ್ರಕಾರ ಪ್ಯೂರ್ಲಿ ಇದು ಅಂದ್ರೆ ಈಗ ಇನ್ವೆಸ್ಟಿಗೇಷನ್ ಏನ್ ಬಂದಿದೆ ಅದು ಇಡಿ ಅಧಿಕಾರಿಗಳಲ್ಲ, ಇದು ಬಾಡಿಗೆ ವಿಷಯವಾಗಿ ಒಂದು ಓನರ್ ಮೇಲೆ ಬಂದಂತ ಅಲಿಗೇಷನ್ ವಿಷಯವಾಗಿ ಅಂತ ಅಲ್ಲ. ಓನರ್ ಮೇಲಿರೋ ಅಲಿಗೇಷನ್ಗೆ ನಮ್ಮ ಹತ್ರ ಮಾಹಿತಿ ಕೇಳಿದ್ದಾರೆ. ನಾವು ಕೆಳಗಡೆ ಪೋರ್ಷನ್ ಅಲ್ಲಿ ಬಾಡಿಗೆ ಇದಾವೆ, ಪಾರ್ಟಿ ಆಫೀಸ್ ಬಾಡಿಗೆ ಇದೆ. ನಮ್ಮ ಅಲಿಗೇಷನ್ಸ್ ಇದೆ ಅದನ್ನ ಹೇಳ್ಬೋದಾ? ಅದ್ ನನಗೆ ಗೊತ್ತಿಲ್ಲ. ಓನರ್ ಮೇಲೆ ಅಲಿಗೇಷನ್ ಇನ್ ರಾಜಕೀಯವಾಗಿ ನೋಡೋದಾದ್ರೆ ಆರ್ಗ ಜ್ಞಾನೇಂದ್ರ ಅವರ ವಿರೋಧಿ ನೀವು, ಯಾಕಂದ್ರೆ ನೀವು ಬೇರೆ ಪಕ್ಷ, ಅವ್ರು ಬೇರೆ ಪಕ್ಷ. ಆ ವಿಷಯವಾಗಿ ಏನಾದ್ರು ಲಿಂಕ್ ಇದೆ? ವ್ಯಕ್ತಿಗತವಾಗಲ್ಲ, ಸೈದ್ಧಾಂತಿಕವಾಗಿ ನಾನು ಅವ್ರ ರಾಜಕೀಯ ವಿರೋಧಿ. ಅದೇ ನಾನು ಅದಕ್ಕೆ ಹೇಳಿದೆ, ನೀವು ಬೇರೆ ಪಕ್ಷ, ಪ್ರಿನ್ಸಿಪಲ್. ಹೌದೌದು, ಪ್ರಿನ್ಸಿಪಲ್ ಐ ಆಮ್ ಅಗೇನ್ಸ್ಟ್ ಬಿಜೆಪಿ. ವ್ಯಕ್ತಿಗತವಾಗಿ ಏನಲ್ಲ. ಮತ್ತೆ ಓನರ್ ಯಾವ ಪಾರ್ಟಿ ಸೇರಿದ್ದಾರೆ ಏನೋ ನನಗೆ ಐಡಿಯಾ ಇಲ್ಲ. ಮತ್ತೆ ನಮ್ಗೆ ಲಿಂಕ್ ಇಲ್ಲ. ನಮ್ಗೆ ಹಣ ಕೊಟ್ಟಿದ್ದೀವಿ, ಹಣ ಕೊಟ್ಟಿದ್ದಾರೆ. ನಮ್ಮ ಅಣ್ಣನ ಮಗನ ಹೆಸರಲ್ಲಿ ಅಗ್ರಿಮೆಂಟ್ ಇದೆ, ರಿಜಿಸ್ಟರ್ಡ್ ಅಗ್ರಿಮೆಂಟ್ ಅದು. ಪ್ರತಿ ತಿಂಗಳು ಬಾಡಿಗೆ ಕಟ್ತಾ ಇದ್ದಾರೆ. ಈಗ ಅವ್ನು ಸತ್ತೋಗಿದ್ದಾನು, ಓನರ್ ಸತ್ತೋಗಿದ್ದಾನೆ. ಅವ್ರ ಹೆಂಡತಿ ಕಲೆಕ್ಟ್ ಮಾಡ್ತಾ ಇದ್ರು. ಅದೇನೋ ಅವ್ರ ಮೇಲೆ ಏನಾದ್ರು ಅಪಾದನೆ ಇದ್ರೆ ಸ್ಟೇಟ್ ಆಕ್ಷನ್ ಆಗಿ, ನಮ್ದೇನು ತಕರಾರು ಇಲ್ಲ. ಬರುವಾಗ ಅಧಿಕಾರಿಗಳು ನಿಮ್ಮ ಹತ್ರ ಫೋನ್ ಮಾಡಿ ನೀವು ಕಚೇರಿಯಲ್ಲಿ ಇದೀರಾ ಅಂತ ತಿಳ್ಕೊಂಡ್ ಬಂದಿದ್ರಾ? ಇಲ್ಲ. ನಾನು ನನ್ನ ಪರ್ಸನಲ್ ಆಫೀಸ್ ಇದೆ ಮನೆ ಪಕ್ಕದಲ್ಲಿ, ಅಲ್ಲಿದ್ದೆ. ನನಗೆ ಅವರು ಯಾರು ನಮ್ಗೆ ಬಾಡಿಗೆ ಮಾತಾಡ್ದವ್ರು ಬಂದಿದ್ರು, ಅವ್ರು ನನಗೆ ಫೋನ್ ಮಾಡಿದ್ರು. ನಾನು ಆಫೀಸಲ್ಲಿ ಇದೀನಿ, ಅಲ್ಲಿ ಕುತ್ಕೊಳಕ್ ಹೇಳಿ ಬರ್ತೀನಿ ಅಂತ ಹೇಳ್ದೆ. ಅಂದ್ರೆ ಈಗ ಹೋಗಿ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ ಅಷ್ಟೇ. ಅಂದ್ರೆ ಈಗ ಶಾರಿ ಕೇಸ್ಗೂ ಈ ದಾಳಿಗೂ ಲಿಂಕ್ ಇರಬಹುದು ಅಂತ ಒಂದು ಏನ್ ಚರ್ಚೆ ಹುಟ್ಟು ಹಾಕಿದಾರಲ್ಲ, ಇದಕ್ಕೆ ಕಾರಣ ಏನಿರ್ಬೋದು? ನೀವ್ ಹೇಳಿದ್ರಲ್ಲ ಓನರ್, ನಾನು ಹೇಳೋದು ಆ ಓನರ್ಗೂ ಶಾರಿಗೂ ಲಿಂಕ್ ಇರ್ಬೋದು ಅನ್ಸುತ್ತಾ? ನನಗೇನು ಐಡಿಯಾ ಇಲ್ಲ. ಅವ್ರ ಇನ್ವೆಸ್ಟಿಗೇಷನ್ ಬಂದಿದ್ದಾರೆ. ನಮ್ಗ ಅವ್ರಿಗೆ ಲ್ಯಾಂಡ್ ಲಾರ್ಡ್ ಅಂಡ್ ಟೆನೆನ್ಸಿ ರಿಲೇಶನ್ಶಿಪ್ ಬಿಟ್ಟು ಬೇರೆ ಏನಿಲ್ಲ. ನಮ್ಮವ್ರ ಹಣ. ಫೈನ್, ಥ್ಯಾಂಕ್ ಯು ಕಿಮ್ಮನೆ ರತ್ನಾಕರ್ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಇದು ಕಿಮ್ಮನೆ ರತ್ನಾಕರ್ ಅವ್ರ ಮಾತು. ಪಕ್ಷದ ಕಚೇರಿ ಲೀಸಿಗಂತ ನಾವು ಪಡ್ಕೊಂಡಿದ್ವಿ, 10 ಲಕ್ಷವನ್ನ ನಾವು ಅಡ್ವಾನ್ಸ್ ರೂಪದಲ್ಲಿ ಕೊಟ್ಟಿದ್ವಿ. ಈ ಕಚೇರಿ ಮಾಲೀಕನ ಮೇಲೆ ಕೇಸ್ ಇತ್ತು, ಅಲಿಗೇಷನ್ ಇತ್ತು. ಆದರೆ ಅಲಿಗೇಷನ್ಸ್ ಏನು ಅಂತ ನನಗೂ ಪ್ರಾಪರ್ ಆಗಿ ಮಾಹಿತಿ ಇಲ್ಲ. ಈ ಹಿನ್ನೆಲೆಯಲ್ಲಿ ಮಾಹಿತಿಯನ್ನ ಪಡೆಯೋದಕ್ಕೆ ಅಂತ ಹೇಳಿ ಅಧಿಕಾರಿಗಳು ಬಂದಿದ್ರು. ಅವರು ಇಡಿ ಅಧಿಕಾರಿಗಳಲ್ಲ ಬಂದಿದ್ದು, ದಾಳಿನೂ ಆಗಿಲ್ಲ ನನ್ನ ಕಚೇರಿ ಮೇಲೆ ಅಂತ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನ್ಯೂಸ್ 18 ಕನ್ನಡಕ್ಕೆ. ಕಟ್ಟಡದ ಮಾಲೀಕನ ಮೇಲೆ ಆರೋಪಗಳ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಇಲ್ಲ, ಆದರೆ ಈ ಬಾಡಿಗೆ ವಿಷಯವಾಗಿ, ಲೀಸ್ಗೆ ಪಡೆದಂತ ಅಮೌಂಟ್ ವಿಷಯವಾಗಿ ಈ ಇನ್ವೆಸ್ಟಿಗೇಷನ್ ನಡೆಸೋದಕ್ಕೆ ಅಂತ, ಒಂದಿಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ ಅಂತ ಅಧಿಕಾರಿಗಳು ಬಂದಿದ್ರು. 10 ಲಕ್ಷ ಅಡ್ವಾನ್ಸ್ ಅನ್ನ ನಾನು ಆ ಕಚೇರಿಗೆ ಅಂತ ಕೊಟ್ಟಿದ್ದೆ ಈ ಹಿಂದೆ.
ಈ ಕಚೇರಿ ಮಾಲೀಕನ ಮೇಲೆ ಕೇಸ್ ಇದೆ, ಅವರು ಮೃತಪಟ್ಟಿದ್ದಾರೆ ಅಂತಲೂ ಕೂಡ ಕಿಮ್ಮನೆ ರತ್ನಾಕರ್ ಹೇಳಿದ್ರು. ಅವರ ಹೆಂಡತಿಗೆ ನಾವು ಕೊಡ್ತಾ ಇದ್ವಿ, ಪ್ರತಿ ತಿಂಗಳು 1,000 ರೂಪಾಯಿ ಹಣವನ್ನ ಸಂದಾಯ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ರು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ಕಿಮ್ಮನೆ ರತ್ನಾಕರ್ ಅವರು ಈಗಷ್ಟೇ ನ್ಯೂಸ್ 18ಗೆ ರಿಯಾಕ್ಷನ್ ಕೊಡುವಾಗ ಇಡಿ ಕೇಸ್ ಇದಲ್ಲ, ಶಾರಿಕ್ಗೂ ತಮಗೂ ಸಂಬಂಧ ಇಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ರು. ಆದ್ರೆ ಉಡುಪಿ ಕಾಂಗ್ರೆಸ್ ಮುಖಂಡನ ಮಗನ ಅರೆಸ್ಟ್ ಜೊತೆಗೆ ಅಲ್ಲಾದಂತ ದಾಳಿಗೂ ತೀರ್ಥಹಳ್ಳಿಯಲ್ಲಿ ಆಗಿರುವಂತ ದಾಳಿಗೂ ಲಿಂಕ್ಗಳಿದೆ ಅಂತ ಮೇಲ್ನೋಟಕ್ಕೊಂದಿಷ್ಟು ಚರ್ಚೆಗಳಾಗ್ತಾ ಇದೆಯಲ್ಲ, ಈ ಶಾರಿಕ್ ಕೇಸ್ ಸಂಬಂಧನೇ ಇವತ್ತು ಕಿಮ್ಮನೆ ರತ್ನಾಕರ್ ಕಚೇರಿ ಮೇಲೆ ದಾಳಿ ಆಗಿರೋದಾ? ಶರ್ಮಿತಾ, ಏನು ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ಶಿವಮೊಗ್ಗದ 2 ಕಡೆ ಹೋಗಿ ಒಂದು ಶೋಧವನ್ನು ನಡೆಸ್ತಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಶಾರಿಕ್ ಅಜ್ಜಿ ಮನೆ ಏನಿದೆ, ಅಜ್ಜಿ ಮನೆಗೂ ಕೂಡ ಒಂದು ದಾಳಿಯನ್ನು ನಡೆಸ್ತಾರೆ. ಅದಾದ ನಂತರ ಅವರಿಗೆ ಸೇರಿದಂತಹ ಒಂದು ಬಿಲ್ಡಿಂಗ್ ಏನಿರುತ್ತೆ, ಆ ಬಿಲ್ಡಿಂಗಲ್ಲಿ ಕೂಡ ಏನು ಕಿಮ್ಮನೆ ರತ್ನಾಕರ್ ಅವರ ಆಫೀಸು ಕೂಡ ಇರುತ್ತೆ, ಆ ಬಿಲ್ಡಿಂಗು ಕೂಡ ದಾಳಿಯನ್ನು ನಡೆಸ್ತಾರೆ. ಈ ಸಮಯದಲ್ಲಿ ಕೆಲವೊಂದು ದಾಖಲೆಗಳನ್ನ ಕೂಡ ವಶಪಡಿಸ್ಕೊಳ್ತಾರೆ. ಆದರೆ ನಿಖರವಾಗಿ ಯಾವ ಕಾರಣಕ್ಕಾಗಿ ಅವರು ದಾಳಿಯನ್ನು ನಡೆಸ್ತಿದ್ದೀವಿ ಅಂತ ಎಲ್ಲೂ ಕೂಡ ಹೇಳಲ್ಲ. ಅದ್ರ ಜೊತೆಗೆ ಈಗ ಹಲವಾರು ಚರ್ಚೆಗಳು ಕೂಡ ಈಗ ನಡೀತಾ ಇದೆ. ಯಾಕಂದರೆ ಈ ಹಿಂದೆ ನಡೆದಂತಹ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಹಲವಾರು ದಾಳಿಗಳು ನಡೆದಿವೆ. ಎನ್ಐಎ ಕೂಡ ಬಂದಿತ್ತು, ಎನ್ಐಎ ಕೂಡ ಬಂದು ಇದನ್ನು ದಾಳಿಯನ್ನು ಮಾಡಿ ಅಲ್ಲಿ ದಾಖಲೆಗಳನ್ನ ಪಡಿಸಿತ್ತು. ಆದರೆ ಈಗ ಬಂದಿರುವಂಥ ಇಡಿ ಅಧಿಕಾರಿಗಳು ಅಥವಾ ಎನ್ಐಎ ಅಧಿಕಾರಿಗಳು ಅಂತೇಳಿ ಸ್ಪಷ್ಟಪಡಿಸೋದಕ್ಕೂ ಕೂಡ ಯಾರೂ ಮುಂದೆ ಬರ್ತಾ ಇಲ್ಲ. ಆದರೆ ದಾಳಿ ಆಗಿದ್ದಂತೂ ನಿಜ. ದಾಳಿಯಲ್ಲಿ ಚರ್ಚೆಯಾಗಿ ಕೆಲವ್ರನ್ನ ಎನ್ಕ್ವೈರಿ ಕೂಡ ಮಾಡಿದ್ದಾರೆ. ಈಗ ಏನು ಉಡುಪಿಯಲ್ಲಿ ನಡೆದಂತಹ ಏನು ಕಾಂಗ್ರೆಸ್ ಮುಖಂಡನ ರೀತಿಯಲ್ಲೇ ಮತ್ತೊಂದು ದಾಳಿ ಆಗ್ತಾ ಇದೆಯಾ ಅಥವಾ ಇನ್ನೂ ತನಿಖೆ ನಂತರ ಕಾದು ನೋಡಬೇಕಾಗಿದೆ ಶರ್ಮಿತಾ. ಈಗ ಇಡಿ ಅಧಿಕಾರಿಗಳು ಬಂದಿದ್ದಲ್ಲ ಅಂತ ಕಿಮ್ಮನೆ ರತ್ನಾಕರ್ ಅವರು ನ್ಯೂಸ್ 18ಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು. ಅದು ಪ್ಯೂರ್ಲಿ ನಾವು ಲೀಸಿಗೆ ಕೊಟ್ಟಿದ್ವಿ, ಅಂದ್ರೆ ತಗೊಂಡಿದ್ವಿ ಕಟ್ಟಡವನ್ನ. ಸೊ ಆ ವಿಷಯವಾಗಿ ಏನೋ ಓನರ್ ಮೇಲೆ ಅಲಿಗೇಷನ್ಸ್ ಇದೆ, ಆರೋಪಗಳಿದೆ, ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಬಂದಿದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಕಲೆ ಹಾಕಿದ್ರ ವಿನಯ್ ನೀವು? ಖಂಡಿತ ಈ ಬಗ್ಗೆನೂ ಕೂಡ ನಾವು ಈ ಆ್ಯಂಗಲಲ್ಲೂ ಕೂಡ ಚರ್ಚೆಯನ್ನು ಮಾಡಿ ಅಥವಾ ಕೇಳಿದಾಗ ಅಲ್ಲಿ ಬಂದಿರುವಂಥ ಅಧಿಕಾರಿಗಳೇ ಕೆಲವೊಬ್ಬರು ನಾವು ಇಡಿ ಅಧಿಕಾರಿಗಳು ಕೂಡ ಅಂತ ಒಂದಿಷ್ಟು ಮಾಹಿತಿಯನ್ನು ನೀಡಿದರು. ಅದಾದ ನಂತರ ಕೆಲವು ಕಡೆ ಇನ್ನು 2-3 ಕಡೆ ಒಂದೇ ಏಕಕಾಲದಲ್ಲಿ ದಾಳಿಯನ್ನು ಯಾಕೆ ನಡೆಸಿದ್ರು ಅಂತ ಹೇಳಿ ಚರ್ಚೆನ ಮುಂದುವರ್ಸ್ಕೊಂಡು ಹೋದಾಗ ಕೆಲವೊಂದು ದುಡ್ಡಿನ ವ್ಯವಹಾರಗಳಾಗಿರ್ಬೋದು ಅಥವಾ ಬಿಲ್ಡಿಂಗ್ನ ತಗಾದೆಗಳು ಎಲ್ಲವೂ ಕೂಡ ತಳುಕು ಹಾಕುವಂಥದ್ದೇ. ಆದರೆ ಯಾವುದೂ ಕೂಡ ಅಧಿಕಾರಿಗಳಾಗಿರ್ಬೋದು ಹಾಗೆ ಅದಕ್ಕೆ ಸಂಬಂಧಪಟ್ಟವ್ರು ಯಾರೂ ಕೂಡ ಸ್ಪಷ್ಟ ನಿಲುವನ್ನು ಕೊಡ್ತಾ ಇಲ್ಲ ಅಥವಾ ಸ್ಪಷ್ಟ ಮಾಹಿತಿಯನ್ನು ನೀಡ್ತಾ ಇಲ್ಲ ಅನ್ನೋದು ಇಲ್ಲೊಂದು ವಿಚಾರ ಆಗಿದೆ. ಆದರೆ ಇಲ್ಲಿ ಕಿಮ್ಮನೆ ರತ್ನಾಕರ್ ಅವರ ಗೆ ಸೇರಿದ್ದ ಅಥವಾ ಕಿಮ್ಮನೆ ರತ್ನಾಕರ್ನ ಬಿಟ್ಟು ಹೊರತಾಗಿ ಬೇರೆ ಯಾವುದೋ ಇಂಟೆನ್ಷನ್ನಲ್ಲಿ ಏನು ಅಧಿಕಾರಿಗಳು ಬಂದಿದ್ದಾರೆ ಅನ್ನೋದನ್ನ ಅಧಿಕಾರಿಗಳೇ ಈಗ ಸ್ಪಷ್ಟಪಡಿಸಬೇಕಾಗಿದೆ ಶರ್ಮಿತಾ. ಥ್ಯಾಂಕ್ ಯು ವಿನಯ್. ಈ ಕ್ಷಣದ ಅಪ್ಡೇಟ್ಸ್ಗೆ ವಿಧಾನಸಭೆ ಚುನಾವಣೆ ಗೆಲ್ಲೋದಕ್ಕೆ ಜೆಡಿಎಸ್ ಪಂಚರತ್ನ ಯಾತ್ರೆಯನ್ನ ನಡೆಸ್ತಾ ಇದ್ದು ಭರ್ಜರಿಯಾಗಿ ಸಾಗ್ತಾ ಇದೆ. 2023ರಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಪಾಂಚಜನ್ಯ ಮೊಳಗಿಸಿರುವಂತಹ ಕುಮಾರಸ್ವಾಮಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ನಿನ್ನೆ ಚಿಂಚೋಳಿ ಕ್ಷೇತ್ರಕ್ಕೆ ಎಚ್ಡಿಕೆ ಯಾತ್ರೆ ಬರ್ತಾ ಇದ್ದಂತೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸ್ವಾಗತಿಸಿದ್ರು. ಜೆಸಿಬಿ ಮೂಲಕ ಹೂ ಮಳೆಯನ್ನ ಸುರಿಸಿದ್ರು. ವೆಲ್ಕಮ್ ಬ್ಯಾಕ್. ಮೆಟ್ರೋ ಪಿಲ್ಲರ್ ಕುಸಿದು ಪ್ರಾಣವನ್ನ ಬಿಟ್ಟಿದ್ರು ಅಮ್ಮ ಹಾಗೇನೆ ಮಗಳು. ನಿನ್ನೆ ಬಿಎಂಆರ್ಸಿಎಲ್ ಅಸಲಿಯತ್ ಹಾಗಾದ್ರೆ ಏನು ಗೊತ್ತಾ? ಮೆಟ್ರೋ ನೌಕರರ ಸಂಘದಿಂದ ಬಿಎಂಆರ್ಸಿಎಲ್ ವಿರುದ್ಧ ಗಂಭೀರವಾದಂತ ಆರೋಪವನ್ನ ಮಾಡಲಾಗಿದೆ. ಮೆಟ್ರೋ ಸಿಬ್ಬಂದಿ ನೇಮಕಾತಿಯಲ್ಲೇ ಅಕ್ರಮ ನಡೆದಿದೆ ಅಂತ ಹೇಳಿ ಮೆಟ್ರೋ ನೌಕರರ ಸಂಘ ಗಂಭೀರ ಆರೋಪವನ್ನ ಮಾಡಿರೋದು. ಮೆಟ್ರೋ ಎಂಡಿ ವಿರುದ್ಧ ಬಿಎಂಆರ್ಸಿಎಲ್ ನೌಕರರ ಸಂಘ ದೂರನ್ನ ಕೊಟ್ಟಿದೆ. ಮೆಟ್ರೋ ಎಂಡಿ ಅಂಜುಮ್ ಪರ್ವೇಜ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ರೈಲ್ವೆ ಸಚಿವರು, ಕೇಂದ್ರ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಹಾಗೇನೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ನೌಕರರ ಸಂಘ ಈ ಬಗ್ಗೆ ದೂರನ್ನ ಕೊಟ್ಟಿದೆ. ಸುಮಾರು 500 ನೌಕರರನ್ನ ಅಕ್ರಮವಾಗಿ ನೇಮಕ ಮಾಡಿಕೊಂಡಿದ್ದಾರೆ ಬಿಎಂಆರ್ಸಿಎಲ್ಗೆ ಅಂತ ಹೇಳಿ ನೌಕರರ ಸಂಘ ದೂರನ್ನ ಕೊಟ್ಟಿರೋದು. ಇಲ್ಲಿ ನೋಟಿಫಿಕೇಶನ್ ಮಾಡಿಲ್ಲ, ಹಾಗೆ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ ತಮಗೆ ಬೇಕಾದವರನ್ನ. ಈ ಕೇಸ್ ಕೋರ್ಟ್ ಮೆಟ್ಲೇರಿದ್ದು ವಿಚಾರಣೆ ಹಂತದಲ್ಲಿದೆ.
ದೂರು ನೀಡಿದ ಮೆಟ್ರೋ ಎಂಪ್ಲಾಯೀಸ್ ಅಸೋಸಿಯೇಷನ್ ಉಪಾಧ್ಯಕ್ಷ ಸೂರ್ಯನಾರಾಯಣ ಮೂರ್ತಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಕ್ರಮವಾಗಿ ನೇಮಕ ಮಾಡಿದ್ದಾರೆ ಎನ್ನಲಾದ ನೌಕರರ ಮಾಹಿತಿ ಕೂಡ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಅದ್ರ ಸುಮಾರು ಜನ ತಗೊಂಡಿದ್ದಾರೆ. ನನ್ನ ಗಮನಕ್ಕೆ ಬಂದಿರೋದು, ಅಫಿಷಿಯಲ್ ಆಗಿ ನನ್ನ ಗಮನಕ್ಕೆ ಬಂದಿರೋದು, ಒಬ್ಬ ವ್ಯಕ್ತಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಫೈನಾನ್ಸ್ ಅನ್ನೋರು, ಆ ವ್ಯಕ್ತಿಗೆ 1 ವರ್ಷಕ್ಕೆ 1,64,000 ರೂಪಾಯಿ 64% ಆಫ್ ದಿ ಸ್ಯಾಲರಿ ಹೈಕ್ ಮಾಡ್ಕೊಂಡಿದ್ದಾನೆ. 1 ವರ್ಷಕ್ಕೆ 30,000 40,000 ಅಂತಂದು 1,64,000 ತಗೊಂಡಿದ್ದಾರೆ. ಅಫಿಷಿಯಲ್ ಡಾಕ್ಯುಮೆಂಟ್ ಇದೆ. ಕಂಪ್ಲೇಂಟ್ ಕೊಟ್ಟಿದ್ದೀನಿ MD-ಗೆ. MD-ನೂ ಸಬ್ಮಿಟ್ ಮಾಡಿಲ್ಲ. MD-ನೂ ಅದಕ್ಕೆ ಇನ್ವಾಲ್ವ್ ಆಗಿದ್ದಾರೆ. ಈ ತರ ಕೊಡೋದಕ್ಕೆ ಯಾರು ಕಾರಣ? ನಿಮ್ಗೆ ಏನು ರೈಟ್ಸ್ ಇದೆ? ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಮಿಟಿನಲ್ಲಿ ಈ ತರ ಆರ್ಗನೈಸೇಷನ್ ಅಲ್ಲಿ ನೀವು ಈ ತರ ಸಂಬಳ ಕೊಟ್ರೆ ಹೆಂಗ್ ಉದ್ಧಾರ ಆಗುತ್ತೆ? ಈ ತರ ಮಸ್ತಾಗಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡೋದು ಗಮನಕ್ಕೆ ಬರುತ್ತೆ, ಈಚೆನಕ್ಕೆ ಬರುತ್ತೆ. ಇದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಅದಕ್ಕೆ ಕಂಪ್ಲೇಂಟ್ ಮಾಡಬೇಕು. MD ಅವರು ಏನು ಮಾಡಿಲ್ಲ. ಅವರಿಗೆ ಶಬಾಸ್ಗಿರಿ ಕೊಟ್ಕೊಂಡು ಇನ್ನೂ ಪ್ರಮೋಷನ್ ಕೊಟ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.